ವಿದ್ಯಾರ್ಥಿಗಳು ಪಾಲಕರು ಖಾಸಗಿ ಶಾಲೆಗಳು ಗೊಂದಲಕ್ಕೀಡಾಗುವಂತಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ರುಸ್ಮಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಅವೈಜ್ಞಾನಿಕ ನಿರ್ಧಾರದಿಂದ ವಿದ್ಯಾರ್ಥಿಗಳು ಪಾಲಕರು ಖಾಸಗಿ ಶಾಲೆಗಳ ಗೊಂದಲಕ್ಕೀಡಾಗುವಂತಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ರುಸ್ಮಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾರ್ಚ್ ತಿಂಗಳಲ್ಲಿ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗೆ ಮುಂದಾಗಿದ್ದ ರಾಜ್ಯ ಸರ್ಕಾರ ತಾನೇ ರೂಪಿಸಿದ್ದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಂತೆ 6 ರಿಂದ 14 ವರ್ಷ ಮಕ್ಕಳಿಗೆ ಯಾವುದೇ ಬೋರ್ಡ್ ಪರೀಕ್ಷೆ ನಡೆಸಬಾರದು ಎಂದು ನಿಯಮ ರೂಪಿಸಿದ್ದರು. ತಾನೇ ಉಲ್ಲಂಘಿಸಿದೆ. ಅಲ್ಲದೆ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದರೆ ತಾನೇ ಹೈಕೋರ್ಟ್ ಹೋಗಿ ಪರೀಕ್ಷೆ ನಡೆಸುತ್ತಿದ್ದರೂ ತಡೆಯಾಜ್ಞೆ ತೆರವುಗೊಳಿಸಿ ಪರೀಕ್ಷೆ ನಡೆಸಲು ಕಾರಣವಾಯಿತು. ಈಗ ಸುಪ್ರೀಂ ಕೋರ್ಟ್ ಬೋರ್ಡ್ ಪರೀಕ್ಷೆ ಫಲಿತಾಂಶಕ್ಕೆ ತಡೆಯಾಜ್ಞೆ ನೀಡಿದೆ. ಆದರೆ ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಒತ್ತಡಕ್ಕೆ ಸಿಲುಕುವಂತಾಗಿರುವುದಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿ 5 ವರ್ಷಗಳಿಗೊಮ್ಮೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಎಂದು ಹೇಳಿ ಈಗ 5 ವರ್ಷದಲ್ಲಿ 2 ಬಾರಿ ನವೀಕರಣ ಮಾಡಿಕೊಳ್ಳಬೇಕೆಂದು 2006ರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದರು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗ ಪ್ರತಿ ವರ್ಷ ಮಾನ್ಯತೆ ನವೀಕರಿಸಬೇಕೆಂದು ಸಂಸ್ಥೆಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ RTE 11,217 ರಾಜ್ಯದಲ್ಲಿ ಇರುವ ಶಾಲೆಗಳಲ್ಲಿ 5,442 ಶಾಲೆಗಳಿಗೆ ಮಾತ್ರ ಶುಲ್ಕ ಮಂಜೂರು ಮಾಡಿದೆ. ಉಳಿದ ಶಾಲೆಗಳಿಗೆ ಶುಲ್ಕ ನೀಡಲು ಹಣವಿಲ್ಲ ಎಂದು ಹೇಳಲಾಗುತ್ತಿದೆ. ಪಠ್ಯಪುಸ್ತಕಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉಚಿತವಾಗಿ ಸಕಾಲಕ್ಕೆ ನೀಡುತ್ತಿಲ್ಲ. ಪ್ರತಿ ವರ್ಷ ಮೇ 28ರ ಒಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು. ಲೋಕಸಭಾ ಚುನಾವಣೆಗಳು ಘೋಷಣೆಯಾಗಿದ್ದು ಕಾಂಗ್ರೆಸ್ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲಿಸಿದರೆ ಅಂತಹ ಅಭ್ಯರ್ಥಿಗಳಿಗೆ ಬೆಂಬಲಿಸುವುದಾಗಿ ಹೇಳಿದರು. ಅದೆಲ್ಲವನ್ನ ಗಾಳಿಗೆ ತೋರಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗಳನ್ನು ನಡೆಸಿದೆ. 2 ವಿಷಯಗಳ ಪರೀಕ್ಷೆಯ ನಂತರ ವಿವಿಧ ಸಂಘಟನೆಗಳ ಅರ್ಜಿಯನ್ನು ಪರಿಗಣಿಸಿ ಹೈಕೋರ್ಟ್ ಪರೀಕ್ಷೆಗಳನ್ನು ರದ್ದುಪಡಿಸಿ ಆದೇಶ ನೀಡಿತು. ಏನು 6 ರಿಂದ 14 ವರ್ಷದ ಮಕ್ಕಳಿಗೆ ಪರೀಕ್ಷೆ ನಡೆಸಬಾರದು ಆದೇಶ ಸಹ ಇದು ಸರ್ಕಾರದವರು ನಡೆಸಿದ್ರು. ಅದನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೋರ್ಟಲ್ಲಿ ಅಬ್ಜೆಕ್ಷನ್ ಆಗಿದ್ದಾಗ ಆದೇಶ ರದ್ದಾಯಿತು. ಅಷ್ಟೊತ್ತಿಗೆಲ್ಲ 2 ಪರೀಕ್ಷೆಗಳು ಮುಗಿದಿದ್ವು. ಸರ್ಕಾರ ತನ್ನ ಮೊಂಡುವಾದವನ್ನು ಪಡೆದೆ ಮತ್ತೊಮ್ಮೆ ಹೈಕೋರ್ಟ್ ಮುಖಾಂತರ ಆದೇಶ ತಂದು ಪರೀಕ್ಷೆಗಳನ್ನ ಮುಂದುವರಿಸಿ ಮುಗಿಸಿತು. ಇದಕ್ಕೆ ವಿರುದ್ಧವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಪೂರ್ಣಗೊಂಡಂತ 5, 8 ಮತ್ತು 9ನೇ ತರಗತಿಗಳ ಪರೀಕ್ಷಾ ಫಲಿತಾಂಶವನ್ನ ಪ್ರಕಟಿಸಬಾರದು, ಅದನ್ನು ತಡೆ ಹಿಡಿಯಬೇಕಂತೇಳಿ ಒಂದು ಆದೇಶವನ್ನ ಮತ್ತೆ ತಂದಿದೆ. ಅದು 11 ಗಂಟೆಗೆ ಅನೌನ್ಸ್ಮೆಂಟ್ ಆಗುತ್ತೆ. ಸರ್ಕಾರದವರು 8 ಗಂಟೆಗೆಲ್ಲ 9 ಗಂಟೆಗೆಲ್ಲ ಫಲಿತಾಂಶ ಪ್ರಕಟಿಸಿದೆ ಅಂತ ಆದೇಶ ಮಾಡ್ತಾ ಇದೆ. ಅಂದ್ರೆ ಈ ರೀತಿಯ ಗೊಂದಲಗಳಿಂದ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳ ಪಾಲಕರ ಮೇಲೆ, ಶಿಕ್ಷಣ ಸಂಸ್ಥೆ ಆಡಳಿತಗಳ ಮೇಲೆ ಮತ್ತು ಅತ್ಯಂತ ಪ್ರಮುಖವಾಗಿ ಬಹಳ ಬುನಾದಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರ ಮಾನಸಿಕ ತೊಡಲಕ್ಕೆ ಯಾರು ಕಾರಣರು, ಯಾರು ಹೊಣೆ? ಮಾನಸಿಕ ಗೊಂದಲಗಳಿಗೆ ವಿದ್ಯಾರ್ಥಿಗಳು ಬಹಳಷ್ಟು ಗೊಂದಲ ಆಗ್ತಾ ಇದೆ. 2 ಪರೀಕ್ಷೆಗಳ ನಂತರ ಸುಮಾರು 10 ದಿವಸ ಪರೀಕ್ಷೆ ನಿಂತುಬಿಟ್ಟು ಮತ್ತೆ 22ಕ್ಕೆ ಆದೇಶ ಕೊಟ್ಟು ಮತ್ತೆ ರದ್ದಾಯಿತು, ಮತ್ತೆ ಸ್ಟಾರ್ಟ್. ಏನು ಈ ಸರ್ಕಾರ ಇದೇನಾ? ಇಲ್ಲ. ಸರ್ಕಾರಕ್ಕೆ ಬೋರ್ಡ್ ಪರೀಕ್ಷೆ ಮಾಡ್ಬೇಕಂತ ಏನಾದ್ರು ಆದೇಶ ಇದೆನಾ? ತಾನೇ ಮಾಡಿದಂತ ಆದೇಶವನ್ನ ತಾನೇ ಉಲ್ಲಂಘನೆ ಮಾಡಿದೆ. ತಾನೇ ಒಂದು 2009ರಲ್ಲಿ RTE ಅಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಒಂದು ಅಡಿಯಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಬೋರ್ಡ್ ಪರೀಕ್ಷೆ ಮಾಡುವಂತ ಆದೇಶ, ಸ್ಪಷ್ಟ ಆದೇಶ ತಾವೇ ಮಾಡಿದ್ದಾರೆ ಸರ್ಕಾರದ ಇಲಾಖಾದಲ್ಲಿ. ಅದೆಲ್ಲವನ್ನು ಉಲ್ಲಂಘನೆ ಮಾಡಿ ಮತ್ತೆ ಎಕ್ಸಾಮ್ ನಡೆಸಿ ಕೋರ್ಟ್ ಆದೇಶಗಳು ಬಂದು ಕೋರ್ಟ್ಗೆ ವಿರುದ್ಧವಾಗಿ ಹೋಗಿ, ಜನಸಾಮಾನ್ಯರ ವಿರುದ್ಧವಾಗಿ ಹೋಗಿ, ವಿದ್ಯಾರ್ಥಿಗಳ ವಿರುದ್ಧವಾಗಿ, ಅವರ ಪಾಲಕರ ವಿರುದ್ಧವಾಗಿ ಹೋಗಿ ಎಕ್ಸಾಮ್ ನಡೆಸಿ ಏನನ್ನ ಸಾಧಿಸಿದೆ ಅನ್ನೋದು ನಮಗೆ ತಿಳಿತಾರೆ. ಇದರಿಂದ ಒಂದು ಮಾತ್ರ ಸ್ಪಷ್ಟವಾಗಿದೆ, ಜನಸಾಮಾನ್ಯ ಪ್ರತಿ ಮನೆಯ ವಿದ್ಯಾರ್ಥಿಗಳಿಗೆ, ಈ ಕರ್ನಾಟಕ ರಾಜ್ಯದ ಪ್ರತಿ ಮನೆಯ ವಿದ್ಯಾರ್ಥಿಗಳಿಗೆ, ಪ್ರತಿ ಪಾಲಕರಿಗೆ ಬಹಳಷ್ಟು ಕಿರುಕುಳ ಉಂಟಾಗಿದೆ, ಪ್ರತಿ ಶಿಕ್ಷಕರು ಕಿರುಕುಳ ಉಂಟಾಗಿದೆ. ಇದ್ರ ಬಗ್ಗೆ ಸರ್ಕಾರ ಜವಾಬ್ದಾರಿಯುತವಾಗಿ ವರ್ತಿಸಿ ಇದಕ್ಕೆ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಜೊತೆಗೆ ಖಾಸಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮಾನ್ಯತೆ ನವೀಕರಣ ಸಂಸ್ಥೆ ಈಗ ಸರ್ಕಾರದ ಇಲಾಖಾಧಿಕಾರಿಗಳು ಪ್ರತಿ ವರ್ಷ ಮಾನ್ಯತೆ ತಗೊಳ್ಬೇಕಂತ ನಮ್ಗೆ ಒತ್ತಾಯ ಮಾಡ್ತಾ ಇದೆ. ಆದ್ರೆ ತಾನೇ ಮಾಡಿರ್ತಕ್ಕಂಥ 2002-11-2006 ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳ ಸ್ಪಷ್ಟವಾದ ಆದೇಶ ಇದೆ. ಪ್ರಥಮ ಸಲ ಮಾನ್ಯತೆಯನ್ನು ಪಡೆಯುವಾಗ ಅಥವಾ ಪರ್ಮಿಷನ್ ತಗೊಳ್ಳುವಾಗ 5 ವರ್ಷಗಳವರೆಗೆ ಮಾನ್ಯತೆಯನ್ನು ಕೊಡಬೇಕು. 5 ವರ್ಷಗಳವರೆಗೆ ಮೂಲಭೂತ ಸೌಲಭ್ಯಗಳನ್ನು ಮಾಡ್ಕೊಳ್ರಿ, ಏನೇನು ಕೊರತೆಗಳು ಎಲ್ಲವನ್ನ
ಸರಿದೂಗಿಸಿಕೊಡಂತೆ 5 ವರ್ಷ ಅವರು ಮಾನ್ಯತೆಯನ್ನು ಕೊಡ್ತಾರೆ. 2ನೇ ಸಲ ಸಹ ಮತ್ತೆ 5 ವರ್ಷ ಕೊಡಬೇಕು. 3ನೇ ಸಲ ಸಹ 5 ವರ್ಷ ಕೊಡಬೇಕು. ತಾನೇ ಮಾಡಿದಂತ ಆದೇಶ ಯಾವ ಡೇಟ್ ಅಂತಂದ್ರೆ 2/11/2006 ಪ್ರಕಾರ ಇಲಾಖೆ ಕಾರ್ಯದರ್ಶಿಗಳು ಸ್ಪಷ್ಟವಾದ ಆದೇಶವಿದ್ದರೂ ಸಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪ್ರತಿ ವರ್ಷ ಮಾನ್ಯತೆಯನ್ನು ಪಡೆಯಬೇಕೆಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಒತ್ತಾಯ ಇರ್ತಾ ಇದೆ. ಇದನ್ನ ನಮ್ಮ ಗ್ರೂಪ್ಗಳಲ್ಲಿ ಹಾಕ್ತಾರೆ, ಸಿಎಲ್ ಒತ್ತಾಯ ಮಾಡ್ತಾರೆ. ಸರ್ ನಿಮ್ದು ಈ ವರ್ಷ ಮಾನ್ಯತೆ ಪಡ್ಕೊಂಡಿಲ್ಲ, ನಿಮ್ಗೆ RTI ಅಮೌಂಟ್ ಸ್ಯಾಂಕ್ಷನ್ ಮಾಡಂಗಿಲ್ಲ, ನಿಮ್ಮ ಶಾಲೆಯನ್ನ ಅನುಮತಿ ಶಾಲೆ ಪಟ್ಟಿಗೆ ಸೇರಿಸಿ ಪತ್ರಿಕೆಗಳಲ್ಲಿ ಕೊಡ್ತೀವಿ ಅಂತ ನಮ್ಮನ್ನ ಮಾನಸಿಕವಾಗಿ ಗೊಂದಲಕ್ಕೆ ಮಾಡ್ತೀವಿ. ದಯವಿಟ್ಟು ತಾವೇ ಮಾಡಿರ್ತಕ್ಕಂಥ ಆದೇಶ ಮತ್ತೊಮ್ಮೆ ತಾವು ಉಲ್ಲಂಘಿಸ್ತಾ ಇದೆ. ಈ ವಿಷಯದ ಬಗ್ಗೆ ಸರ್ಕಾರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವವರಿಗೆ ಮನವರಿಕೆ ಮಾಡಿಕೊಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಸರಿಯಾದ ರೀತಿಯಲ್ಲಿ ಆದೇಶಗಳ ಪ್ರಕಾರ ನಡೆದುಕೊಳ್ಳಬೇಕೆಂದು ಅವರು ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಧಿನಿಯಮದ ಅಡಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ ಓದಿಸುವ ವಿದ್ಯಾರ್ಥಿಗಳ ಶುಲ್ಕವನ್ನ ಸರ್ಕಾರ ಇದುವರೆಗೆ ಪೂರ್ಣ ಪ್ರಮಾಣದಲ್ಲಿ ಪಾವತಿಸಿಲ್ಲ. ಪ್ರಸ್ತುತ ನಾವು ಏಪ್ರಿಲ್ ತಿಂಗಳಲ್ಲಿ ಇದ್ದೀವಿ. ಏಪ್ರಿಲ್ ತಿಂಗಳ 15ನೇ ತಾರೀಕಲ್ಲಿ ಇದ್ದೀವಿ. ಸರ್ಕಾರದಿಂದ ಆಯ್ಕೆಯಾದಂತಹ RTI ಅಡಿಯಲ್ಲಿ ಆಯ್ಕೆಯಾದಂತಹ ಹಲವಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 11,217 ಶಾಲೆಗಳ ಪೈಕಿ ಕೇವಲ 5,142 ಶಾಲೆಗಳಿಗೆ ಮಾತ್ರ, ಸುಮಾರು 49-48% ಶಾಲೆಗಳಿಗೆ ಮಾತ್ರ ಶುಲ್ಕ ಮಂಜೂರಾತಿ ಮಾಡಿದೆ. ಉಳಿದಂತೆ ಶಾಲೆಗಳಿಗೆ ಇದುವರೆಗೂ ಮಂಜೂರಾತಿ ಮಾಡಿಲ್ಲ. ಅವ್ರು ಕೇಳಿದ್ರೆ ಬಜೆಟ್ ಇಲ್ಲ ಅಂತ ಹೇಳ್ತಾರೆ, ಬಜೆಟ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಜೆಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ, 15 ದಿವಸ ಆಗ್ತದೆ, ತಿಂಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಪಾಲಕ ತನ್ನ ಮಗುವನ್ನು ಶಾಲೆಗೆ ಅಡ್ಮಿಷನ್ ಮಾಡಿದ್ಮೇಲೆ ಅವನು ಮಾರ್ಚ್ 31 ಅಥವಾ ವಾರ್ಷಿಕ ಪರೀಕ್ಷೆಗಿಂತ ಮೊದಲು ಫೀಸ್ ಕಟ್ಟಿ ತನ್ನ ಮಗನಿಗೆ ಪರೀಕ್ಷೆ ಬರೀ ಅನುಮತಿ ಪಡ್ಕೊಂತಾರೆ. ಅಥವಾ ಏನೋ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ದುಡ್ಡಿಲ್ಲ ನೆಕ್ಸ್ಟ್ ಕೊಡ್ತೀನಿ 1,500 ಬಿಡ್ರಿ ಅಂತ. ಅದು ನಾವೇನು ಕನ್ಸಿಡರ್ ಮಾಡಿ ಅವ್ನಿಗೆ ಅವಕಾಶ ಮಾಡ್ಕೊಡ್ತೀವಿ, ಕನ್ಸು ಕೊಡ್ತೀವಿ. ಆದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಸರ್ಕಾರವು ಇದುವರೆಗೆ ಕೇವಲ 48% ಶಾಲೆಗಳಿಗೆ ಮಾತ್ರ ಶುಲ್ಕ ಮಂಜೂರಾತಿ ಮಾಡಿದೆ. ಸರ್ಕಾರವೇ ನಮಗೆ ಕೊಡ್ತಕ್ಕಂಥ ದುಡ್ಡನ್ನ ಮೊತ್ತವನ್ನ ಕೊಡಿದ್ರೆ ನಾವು ಖಾಸಗಿ ಶಾಲೆಗಳ ನಿರ್ವಹಣೆ ಹೇಗೆ? ಸಂಸ್ಥೆ ರಾಜ್ಯ ಕಾರ್ಯದರ್ಶಿ SK ನಾಗಿರೆಡ್ಡಿ ಮಾತನಾಡಿ, ಸಂಘಟನೆ ನೋಂದಣಿಯಾಗಿದ್ದು ಸಂಘಟನೆ ನೋಂದಣಿಯಾಗಬೇಕೇನೆಂದಿಲ್ಲ. ಸಂಘಟನೆ ನೋಂದಣಿಯಾಗದೆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಬಹುದು. ಅಲ್ಲದೆ ವಿದ್ಯಾರ್ಥಿಗಳಿಂದ ಡೊನೇಷನ್ ವಸೂಲಿ ಮಾಡಲು ಕಾನೂನಿನಲ್ಲಿಯೇ ಅವಕಾಶವಿದೆ ಎಂದರು. ಸರ್ಕಾರಗಳು ಖಾಸಗಿ ಶಾಲೆಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. NCERT ಮತ್ತು DSRT ಪಠ್ಯ ಅನ್ವಯಿಸುವ ವಿಚಾರದಲ್ಲಿಯೂ ಗೊಂದಲಗಳಿವೆ ಎಂದರು. ಈ ಸಂದರ್ಭದಲ್ಲಿ ವೆಂಕಟೇಶ್, ಸುರೇಶ್, ಗಿರೀಶ್ ಆಚಾರ್ಯ, ಶರಣಯ್ಯ ಸ್ವಾಮಿ, ಮಲ್ಲೇಶ್, ಜುಬೇರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು.